ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಅದೊಂಥರ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂಥರ ಖುಷಿ ಆಗೋಂಥ ಅಪ್ಡೇಟು. ಯಾಕಂದರೆ ನಮ್ಮ ಆರ್ ಸಿ ಬಿಯ ಪ್ಲೇಯರು ಸಾಕಷ್ಟು ವರ್ಷಗಳ ನಂತರ ಇಂಡಿಯನ್ ಟೀಮ್ಗೆ ವಾಪಸ್ ರಿಟರ್ನ್ ಆಗುವಂಥ ಸಮಯ ಬಂದಿದೆ ಅನ್ನೋ ಥರ ಕಾಣಿಸ್ತಿದೆ. ಅಕಾರ್ಡಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸು ನಮ್ಮ ಆರ್ ಸಿ ಬಿಯ ಕೃಣಾಲ್ ಪಾಂಡ್ಯ ಅವರು ಆರ್ ಸಿ ಬಿಗೆ ಕೊಟ್ಟಂಥ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಇಂಡಿಯನ್ ಟೀಮ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ. ಅದು ಏಷ್ಯಾ ಕಪ್ ಮೂಲಕನೇ ಕಾಣಿಸ್ತಾ ಇದೆ. ಯಾಕೆ ಕಮ್ ಬ್ಯಾಕ್ ಮಾಡಬಾರ್ದು ಅಂತ ಕೇಳ್ತೀವಿ ಎಲ್ಲರೂ. ಸ್ವಲ್ಪ ಜನ ಆಡ್ಕೊಂಡು ಆಗ್ಬೋದೇ, ಏನು ಕೃಣಾಲ್ ಪಾಂಡ್ಯನ ಏನಮ್ಮ ಅಂತ. ಕೃಣಾಲ್ ಪಾಂಡ್ಯ ಟೂರ್ನಮೆಂಟ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ನ ನಮ್ಮ ಆರ್ ಸಿ ಬಿಗೆ ಕೊಟ್ಟಿದ್ರೆ ಈ ಸೀಸನ್ ಎಂತೆಂಥ ನಾಕ್ಗಳನ್ನ ಎಂತೆಂಥ ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ಬ್ಯಾಟಿಂಗಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಕೊಟ್ಟಿದ್ದಾರೆ ಒಂದೆರಡು ಮ್ಯಾಚಲ್ಲಿ. ಜೊತೆಗೆ ಬೌಲಿಂಗಲ್ಲಂತೂ ಕೇಳಂಗೇ ಇಲ್ಲ, ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ. ಸೊ ಆದ್ದರಿಂದ ಕೃಣಾಲ್ ಪಾಂಡ್ಯ ಎಲ್ಲ ಒಂದು ಅವಶ್ಯಕತೆಗಳನ್ನು ಪೂರೈಸಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸೆಲೆಕ್ಟರ್ಸ್ಗಳಿಗೆ ಸೆಲೆಕ್ಟ್ ಮಾಡೋದಕ್ಕೆ. ನೋಡೋಣ ಏನಾಗುತ್ತೆ. ಅಪ್ಡೇಟ್ ಬಿಟ್ಟು ರಿಷಬ್ ಪಂತ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ನೆಗೆಟಿವ್ ಅಪ್ಡೇಟು, ಏಷ್ಯಾ ಕಪ್ನ ಜೊತೆಗೆ ವೆಸ್ಟ್ ಇಂಡೀಸ್ ಸೀರೀಸ್ನ ಟೆಸ್ಟ್ ಸೀರೀಸ್ ಬರ್ತಿದ್ದಲ್ಲ, ಸೊ ಅದನ್ನು ಕೂಡ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟು. ಏನಕ್ಕೆ ಅಂದರೆ ಅವ್ರಿಗಾಗಿರುವಂಥ ಇಂಜುರಿ, ಕಾಲಿಗೆ ಬಿದ್ದಿರುವಂಥ ಪೆಟ್ಟು ಇನ್ನೂ ರಿಕವರ್ ಆಗಿಲ್ಲ. ಏನು ಅಂಥ ಮಟ್ಟಿಗೆ ಆಗಿಲ್ಲ ಅಂತ ಅನ್ನಿಸ್ಬೋದು, ಬಟ್ ಗೊತ್ತಿಲ್ಲ ಯಾವ ಮಟ್ಟಿಗೆ ಆಗಿದೆ ಅಂತ. ಅಕಾರ್ಡಿಂಗ್ ಟು ರಿಪೋರ್ಟ್ಸು ಏಷ್ಯಾ ಕಪ್ನ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ. ಆದಷ್ಟು ಬೇಗ ರಿಕವರ್ ಆದರೂ ಅಂತ ಏಷ್ಯಾ ಕಪ್ನೂ ಆಡ್ಬೋದು, ಜೊತೆಗೆ ವೆಸ್ಟ್ ಇಂಡೀಸ್ ಸೀರೀಸ್ನೂ ಕೂಡ ಆಡ್ಬೋದು. ಏಷ್ಯಾ ಕಪ್ ಆಡೋಕ್ಕಾಗಿಲ್ಲ ಅಂದ್ರೆ ವೆಸ್ಟ್ ಇಂಡೀಸ್ ಸೀರೀಸ್ಗಂತೂ ಅವ್ರು ಬೇಕೇ ಬೇಕು. ವೆಸ್ಟ್ ಇಂಡೀಸ್ ಮೇಲೆ ಏನು ಏಷ್ಯಾ ಕಪ್ಪಿಗೆ ಬೇಕು ಮೇನ್ ಅಂತ ಹೇಳ್ತೀರಾ. ಬಟ್ ನೋಡೋಣ. ಒಟ್ಟಲ್ಲಿ ಸಂಜು ಸ್ಯಾಮ್ಸನ್ ಮೇನ್ ಪ್ರಿಫರೆನ್ಸ್ ಆಗಿರ್ತಾರಂತೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ. ಯಾಕಂತಂದರೆ ಅವ್ರಿಗಿಂತ ಜಾಸ್ತಿ ರನ್ಸ್ನ ಇವ್ರು ಹೊಡೆದ್ರೆ ರೀಸೆಂಟ್ ಬಾಲ್ಸಲ್ಲಿ. ಅದಕ್ಕೋಸ್ಕರ T20 ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಮೇನ್ ಪ್ರಿಫರೆನ್ಸು, ಟೆಸ್ಟ್ ಅಂತ ಬಂದಾಗ ರಿಷಬ್ ಪಂತ್ ಮೇನ್ ಪ್ರಿಫರೆನ್ಸ್. ಅಪ್ಡೇಟ್ 3 KL ರಾಹುಲ್ ಬಗ್ಗೆ ಮಾತಾಡಿದೆ ನಮ್ಮ ದಿನೇಶ್ ಕಾರ್ತಿಕ್ ಅವ್ರಿಗೆ ಫೀಲ್ ಆಗ್ತಿದೆಯಂತೆ. ಈ ಇಂಗ್ಲೆಂಡ್ ಸೀರೀಸಲ್ಲಿ ಏನು ಆಡಿದ್ರು, ಇಂಡಿಯಾ ಮತ್ತು ಇಂಗ್ಲೆಂಡ್ ಟೀಮ್ನ ಎರಡೂ ಟೀಮ್ನ ಸೇರಿಸ್ಕೊಂತು ಅಂತಂದರೆ ರನ್ಸ್ ಯಾರೇ ಜಾಸ್ತಿ ಹೊಡೆದಿರ್ಬೋದು, ಏನೇ ಆಗಿರ್ಬೋದು ಕತೆ, ಬಟ್ ಟೆಕ್ನಿಕಲಿ ಸೌಂಡ್, ಟೆಕ್ನಿಕ್ನ ಸಖತ್ತಾಗಿ ಇಟ್ಕೊಂಡ್ರು ಅಂತ ಬ್ಯಾಟರ್ ಯಾರು ಇದ್ದಾರೆ ಅಂತಂದರೆ ಅದು ಎರಡು ಟೀಮ್ನ ಕಂಪೇರ್ ಮಾಡ್ಕೊಂಡಿದ್ದು KL ರಾಹುಲ್ ಮಾತ್ರನೇ. ಬೇರೆಯವ್ರಿಗೆ ರನ್ಸ್ ಹೋಗಿರ್ಬೋದು, ಶುಭ್ಮನ್ ಗಿಲ್ ಇಷ್ಟು ರನ್ಸ್ ಹೊಡೆದಿರ್ಬೋದು, ಬಟ್ ಟೆಕ್ನಿಕ್ ವಾಯ್ಸ್ ನೋಡ್ತು ಅಂದರೆ ಸೌಂಡ್ ಇರುವಂಥದ್ದು KL ರಾಹುಲ್ ಮಾತ್ರನೇ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ ಹೇಳಿದರೆ. ಹೌದು ಗುರು, ಫಸ್ಟಿಂದನೂ ಅಷ್ಟೇ KL ರಾಹುಲ್ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸೌಂಡು ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದರೆ. ಇನ್ಫ್ಯಾಕ್ಟ್ ಟಾಪ್ ಇಂಡಿಯನ್ ಬ್ಯಾಟರ್ ಅಂತ ಹೇಳಬೇಕು ಟೆಕ್ನಿಕಲಿ. ಅಪ್ಡೇಟ್ 4 ಶ್ರೇಯಸ್ ಅಯ್ಯರ್ನ ರಿಟರ್ನ್ ಆಗ್ತಾ ಇದೆ T20ಸ್ಗೆ, ಜೊತೆಗೆ ವೆಸ್ಟ್ ಇಂಡೀಸ್ ಸೀರೀಸ್ಗೆ. ODIs ಅಂತ ಬಂದಾಗ ಶ್ರೇಯಸ್ ಅಯ್ಯರ್ಗೆ ಒಂಥರ ಕಟ್ಟಿಟ್ಟ ಸ್ಥಾನ, ಯಾಕಂದರೆ ಕೊಟ್ಬಿಡ್ಬೇಕು ಹಂಗೆ ಕಣ್ಮುಚ್ಕೊಂಡು. T20ಸಲ್ಲಿ ಜೊತೆಗೆ ಈ ಟೆಸ್ಟ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಆಗ್ತದೆ ಇವರ ಸ್ಥಾನ. ಅಂದರೆ ಇಂಟರ್ನ್ಯಾಷನಲ್ಸಲ್ಲಿ ಹೇಳ್ತಾ ಇರೋದು. IPL ಎಲ್ಲ ಅವ್ರ ಒಂಚೂರು ಸಖತ್ತಾಗಿ ಆಡಿದ, ಅದು ಬಿಟ್ಬಿಡಿ. ಇಲ್ಲಾಂದರೆ ಫೈನಲ್ಸ್ಗೆ ಕರ್ಕೊಂಬರ್ತಾನಿರಲಿಲ್ಲ, ಟೀಮ್ನ ಗೆಲ್ಲಿಸ್ತಾನಿರಲಿಲ್ಲ KKRನ. ಬಟ್ ಆದ್ರೂ ಕೂಡ ಅವ್ರಿಗೆ T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಆಗ್ತದೆ ಸ್ಥಾನ. ಸೊ ಇವಾಗ ಏಷ್ಯಾ ಕಪ್ಪಲ್ಲಿ ಅವ್ರಿಗೆ ಸ್ಥಾನ ಸಿಗೋರ ಜೊತೆಗೆ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸಲ್ಲೂ ಕೂಡ ಅವ್ರಿಗೆ ಸ್ಥಾನ ಸಿಗುತ್ತೆ ಅಂತ. ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಆಗೋದಕ್ಕೆ ಮತ್ತೊಂದು ಅವಕಾಶ ಇವರಿಗೆ ಸಿಕ್ಕಿದೆ. ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳೇಬೇಕು. ಅಪ್ಡೇಟ್ 5 ವಿರಾಟ್ ಕೊಹ್ಲಿ ಬಗ್ಗೆ MS ಧೋನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೀಸೆಂಟ್ ಆದಂಥ ಒಂದು ಇಂಟರ್ವ್ಯೂ ಅಲ್ಲಿ. ಕೊಹ್ಲಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲಮ್ಮ, ಕೊಹ್ಲಿ ಸಿಕ್ಕಾಪಟ್ಟೆ ಫನ್ನಿ. ನೀವೆಲ್ಲ ಅನ್ಕೊಂಡಿರೋದು ವಿರಾಟ್ ಕೊಹ್ಲಿ ಅಗ್ರೆಸಿವ್, ಕೋಪ, ಅದು ಇದೆಲ್ಲ ನೋಡಿದ್ರಾ, ಸಿಕ್ಕಾಪಟ್ಟೆ ಫನ್ನಿ. ನಿಮ್ಮ ಕೊಹ್ಲಿ ಇನ್ನೊಂದು ಸೈಡ್ ಅಂದರೆ ನಾವು ನೋಡಿದ್ದೀವಿ, ಕೊಹ್ಲಿ ಫನ್ನಿ ಸೈಡ್ ಎಲ್ಲ ಎಂಜಾಯ್ ಮಾಡೋಂಥದ್ದೆಲ್ಲ ನೋಡಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ಜನ ಇಷ್ಟಪಡೋದು ಅವ್ರ ಅಗ್ರೆಷನ್ನು, ಅವರ ಒಂದು ಕೋಪ, ನಜ್ಜಿ ಚೇಸ್ ಮಾಡುವಂಥದ್ದು, ರೊಚ್ಚಿಗೆ ಹೇಳುವಂಥದ್ದು. ಸೊ ಇದನ್ನ ಇಷ್ಟಪಡ್ತೀವಿ. ಬಟ್ ಇನ್ನೂ ಒಂದು ಫನ್ನಿ ಸೈಡ್ ಕೂಡ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ, ಅವರು ಡ್ಯಾನ್ಸ್ ಮಾಡ್ತಾರೆ. ಇನ್ನು ಒಂಥರ ಅಲ್ಟಿಮೇಟ್ ಪ್ಯಾಕೇಜ್ ಇದ್ದಂಗೆ ಅವ್ರು ಒಳ್ಳೆ ಮೂಡಲ್ಲಿ ಇದ್ರು ಅಂತಂದರೆ ನಜ್ಜಿ ಎಲ್ಲ ಒಂಥರ ಎಂಟರ್ಟೈನ್ಮೆಂಟ್, ಒಂಥರ ಗುಡ್ ಎಂಟರ್ಟೈನರ್ ಅಂತ ಹೇಳಿದರೆ. ಒಳ್ಳೆ ಮೂಡಲ್ಲಿದ್ರು ಅಷ್ಟೇ, ಬ್ಯಾಡ್ ಮೂಡಲ್ಲಿದ್ರು ಅಷ್ಟೇ. ವಿರಾಟ್ ಕೊಹ್ಲಿ ಅಲ್ಟಿಮೇಟ್ಲಿ ಬಿಗ್ ಎಂಟರ್ಟೈನರ್ನೇ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಉದುರಿಸಿ ಗಾಯ್ಸ್.